ಅಪ್ಪ, ಯಾಕೋ ಬೆಳಗ್ಗೆಯಿಂದ ತುಂಬ ಎದೆ ನೋವ್ತಾ ಐತೆ. ಅಯ್ಯೋ, ಆ ಆ ಅಪ್ಪ, ಅಯ್ಯೋ, ಯಾಕೋ ತುಂಬ ಎದೆ ನೋವ್ತಾ ಆಯ್ತಲ್ಲ. ಬೆಳಗ್ಗೆಯಿಂದ ಲೈಟಾಗಿ ನೋಯ್ತಾ ಐತೆ. ಹೋಗಿ ವಿಜಿಂಗ್ ಕರ್ಕೊಂಡು ಬಂದು ಒಂದು ಹೊಸ ತಗೊಂಬರೋಣ ಅಂತ ನೋಡ್ತಾ ಇದ್ರೆ ಯಾಕೋ ಎದೆ ನೋವು ಸ್ಟಾರ್ಟ್ ಆಯ್ತಲ್ಲಪ್ಪ ನನಗೆ. ಅಪ್ಪ, ಅಮ್ಮ, ಸುಗುಣ, ಸುಗುಣ, ಸುಗುಣ. ಯಾಕೆ ಏನಾಯ್ತು? ವಿಜಿನ್ ಕರ್ಕೊಂಬತ್ತೀನಿ ಅಂತ ಹೋಗ್ತಿದ್ರಿ? ಯಾಕೋ ಸುಗುಣ ತುಂಬ ಎದೆ ನೋವ್ತೈತೆ ಕಣೆ. ಅಪ್ಪ, ಬೆಳಗ್ಗೆಯಿಂದ ಲೈಟಾಗಿ ನೋಯ್ತೈತೆ, ರಾತ್ರಿಯಿಂದಲೂ ನೋಯ್ತೈತೆ ಕಣೆ ಲೈಟಾಗೆ. ಅಪ್ಪ, ಜಾಸ್ತಿ ಆಗ್ತೈತೆ ಸುಗುಣ, ನನ್ನ ಕೈಲಿ ತಡ್ಕೊಂಬಕ್ಕಾಗ್ತಿಲ್ಲ. ಅಯ್ಯೋ, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಸುಗುಣ. ಅಪ್ಪ ಸುಗುಣ, ನನ್ನ ಕೈಲಿ ಆಗ್ತಿಲ್ಲ ಕಣೆ, ಎದೆ ನೋವು ಜಾಸ್ತಿ ಆಗ್ತೈತೆ ನನಗೆ, ತುಂಬ ಎದೆ ನೋವ್ತೈತೆ. ಅಯ್ಯೋ, ನೀವು ಅದಕ್ಕೆ ಮತ್ತೆ ಸಣ್ಣ ಬೇರೆ ಆಗಿದ್ದಾರೆ, ಎಷ್ಟು ಸಣ್ಣ ಆಗಿದ್ದೀರಾ. ನನಗೆ ಬೇರೆ ಅನುಮಾನ ಬಂತು, ಯಾಕಪ್ಪ ಇವರು ಇಷ್ಟು ಸಣ್ಣ ಆಗಿದ್ದಾರೆ ಅಂತ ಹೇಳಿ. ಅಯ್ಯೋ ದೇವ್ರೆ, ಎಷ್ಟು ಸಣ್ಣ ಆಗಿದ್ದೀರಾ ನೀವು, ಇವಾಗ ಬೇರೆ ಎದೆ ನೋವು ಅಂತೀರಾ. ಅಯ್ಯೋ, ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ. ಯಾಕೆ ಸುಗುಣ, ಏನಾಯಿತು? ಅತ್ತೆ, ಯಾಕೋ ತುಂಬ ಎದೆ ನೋವ್ತಾಯ್ತಂತೆ ಕಣತ್ತೆ. ಎದೆ ನೋವ್ತಾಯ್ತೆ, ಯಾಕೋ ಎದೆ ನೋವ್ತಾಯ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾಗೈತೆ ಅಂತ ಗೊತ್ತಿಲ್ಲ. ಅಮ್ಮ, ನನ್ನ ಕೈಲಿ ಆಗ್ತಿಲ್ಲಮ್ಮ, ತಡ್ಕೊಂಬಕ್ಕಾಗ್ತಿಲ್ಲ, ತುಂಬ ಎದೆ ನೋವ್ತೈತೆ. ಅಪ್ಪ, ಇತ್ತೀಚೆಗೆ ಯಾಕೆ ನನ್ನ ಆರೋಗ್ಯನೇ ಸರಿ ಇಲ್ಲ ಕಣಮ್ಮ. ಅಪ್ಪ, ಅಮ್ಮ, ನನ್ನ ಕೈಲಿ ಆಗ್ತಿಲ್ಲ ಕಣಮ್ಮ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಮ್ಮ. ಅಯ್ಯೋ ದೇವ್ರಿ, ಏನಾತಮ್ಮ? ಸುಗುಣ ಫೋನನ್ನು ಮಾಡಿ ಆಂಬುಲೆನ್ಸ್ನರಿಗೆ ಕರ್ಕೊಂಡು ಹೋಗೋಣ, ಯಾಕೆ ಸಖತ್ತು ಎದೆ ನೋವು ಅಂತ ಹೇಳ್ತಾ ಇದ್ದಾನೆ. ತಡಿ, ಹಸ್ತಾ ಇದ್ದಾನೆ, ನಾನು ಕೇಳ್ತೀನಿ. ಹರ್ಷಾ, ಹರ್ಷಾ, ಪಾಪ ಬಾರಪ್ಪ, ಯಾಕೆ ವರ್ಷ ಬೋಲೆ ಅದೇ ನೋವು ಅಂತ ಹೇಳ್ತಾ ಇದ್ದಾನೆ. ಬಾರಪ್ಪ, ಏ ಪಾಪ, ಏ ಹರ್ಷ. ಬಿಡತ್ತೆ, ಅವ್ರು ಬರಲ್ಲ. ಅವ್ರು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ತಲೆ ಕೆಡಿಸು ಇವಾಗ ಅವ್ರು ಹಂಗೆ ಇದ್ದಾರೆ. ಸುಮ್ಮನೆ ಅವ್ರನ್ನ ಕರಿಯಕ್ಕೆ ಹೋಗ್ಬೇಡ. ಆಟೋ ಇದ್ರೆ ಯಾವ್ದಾನ ನೋಡಿ ಬರೋಗು, ಕರ್ಕೊಂಡು ಹೋಗೋಣ ಹಾಸ್ಪಿಟ್ಲಿಗೆ. ಅಯ್ಯೋ ದೇವ್ರೆ, ದುಡ್ಡಿಲ್ಲ ಅಂತಿದ್ರು ಇರ್ತೀನ. ಇವಾಗ ದುಡ್ಡು ಗೊತ್ತೈತೆ, ಯಾವ್ದಾನ ಇಪ್ಪಟ್ಬಿಡು ನೆಮ್ಮದಿಯಾಗಿರ್ತಾರೆ ಅಂದರೆ ಇವಾಗ ಇದು ಯಾವುದೋ ಒಂದು. ಅಯ್ಯೋ ದೇವ್ರೆ, ಕಾಯಿಲೆ ಕಾಯಿಲೆಗಳು ಒಟ್ಟುನು. ಅಯ್ಯೋ ದೇವ್ರಿ, ಯಾಕೆ ಸಣ್ಣಕ್ಕಾಗಿದ್ದ? ಅಯ್ಯೋ ದೇವ್ರಿ, ಯಾಕೋ ಸಣ್ಣಕ್ಕಾಗಿದ್ಯಾ ಕಣ್ಪಪ್ಪ ನೀನು? ಅಲ್ವೇನತ್ತೆ, ಯಾಕೆ ಸಖತ್ತು ಸಣ್ಣಕ್ಕಾಗ್ಯವ್ರು, ನನಗೂ ಅದೇ ಅನುಮಾನ. ಯಾಕೋ ಒಂಥರ ಆಗ್ಬಿಟ್ಟವ್ರೆ. ಆಟ ಕರ್ಕೊಂಬತ್ತೀನಿ ತಡಿಯಮ್ಮರಪ್ಪನ ಹೋಗಿ. ಏನಾಗೈತೆ ಏನ? ಸುಗುಣ, ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ ಸುಗುಣ, ಆಗ್ತಿಲ್ಲ ಕಣೆ, ಆಗ್ತಿಲ್ಲ. ಅಯ್ಯೋ, ಅಯ್ಯೋ, ಆಗ್ತಿಲ್ಲ ಸುಗುಣ, ನನ್ನ ಕೈಲಿ ಆಗ್ತಿಲ್ಲ ಕಣೆ, ಆಗ್ತಿಲ್ಲ. ನನಗೆ ತುಂಬ ಎದೆ ನೋವ್ತೈತೆ. ಅಪ್ಪ, ಅಪ್ಪ, ಎದೆ ನೋವ್ತೈತೆ ಕಣೆ, ಆಗ್ತಿಲ್ಲ ನನಗೆ ಸುಗುಣ. ಅಮ್ಮ, ಅಪ್ಪ, ಅಪ್ಪ, ಅಮ್ಮ, ಅಮ್ಮ. ಹಾಸ್ಪಿಟ್ಲಿಗೆ ಹೋಗೋಣ, ಸುಮ್ಮನಿರ್ರಿ. ಏನಾಗಲ್ಲ, ಸುಮ್ಮನಿರ್ರಿ. ಹಾಸ್ಪಿಟ್ಲಿಗೆ ಹೋಗಿದ್ರೆ ಸರಿ ಹೋಗುತ್ತೆ. ಯಾಕೋ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗಿರಬೇಕು, ಅದಕ್ಕೆ ಈ ಥರ ಆಗ್ತೈತೆ ಅನಿಸುತ್ತೆ. ಅಮ್ಮ, ಬೆಳಗಿನ ಜಾವದಿಂದಲೂ ನೋಯ್ತೈತೆ. ಅಲ್ಲಿ ಅವತ್ತೊಂದು ದಿವಸ ಹಿಂಗೆ ಎದೆ ನೋವು ಬಂದಿತ್ತು. ಅಪ್ಪ, ಅಪ್ಪ, ಅಪ್ಪ. ಏನಾಗಲ್ಲ, ಸುಮ್ಕಿರಿ. ಟೆನ್ಷನ್ ಮಾಡ್ಕೋಬೇಡ್ರಿ. ಯಾಕಮ್ಮ ಸುಗುಣ, ನಿಮ್ಮ ಅತ್ತೆ ಹಂಗೆ ಪರದಾಡ್ಕೊಂಡು ಹೋಯ್ತು? ಯಾಕೆ ಕಣಕ್ಕಂಗೆ ಗೊತ್ತಿಲ್ಲ, ಎದೆ ನೋವು ಅಂತ ತುಂಬಾ ಒದ್ದಾಡ್ತಾ ಇದ್ದಾರೆ ಬಿದ್ದು. ನನ್ನ ಕೈಲಿ ತಡ್ಕೊಂಬಕ್ಕೆ ಆಗ್ತಿಲ್ಲ ಅಂತ ಹೇಳಿ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಆಟ ಕರ್ಕೊಬರಕ್ಕೆ ಹೋಗೈತಿ. ಅಯ್ಯೋ ದೇವ್ರಿ, ಹೌದೇನು ತೋ? ಅಯ್ಯೋ ದೇವ್ರಿ, ಅವತ್ತೊಂದು ದಿನ ಹಂಗೆ ಅಂತಿದ್ದ ಕಣಮ್ಮ. ಯಾಕೋ ಭಾಳ ಎದೆ ನೋಯ್ತೈತಿ ಅಂತಿದ್ದ, ನಾನು ತಗೊಂಡು ಪಟ್ಟು ಹಂಗೆ ಅಂದಿದ್ದ. ಭಾಗ್ಯಕ್ಕ ಯಾವತ್ತೊಂದು ದಿವ್ಸ ಬಂದಿತ್ತಾ? ಅಪ್ಪ, ಮತ್ತೆ ಬಂದೈತಿ ಇವತ್ತು. ಅಮ್ಮ, ಅವತ್ತೊಂದಿನ ಬಂದಿತ್ತು, ತಿರ್ಗಾ ಯಾರೋ ಯಾತ ತಿನ್ನು ಅದೇನೋ ಅಂತ ಹೇಳಿದ್ರು. ಅಪ್ಪ, ಉಸಿರು ಸಿಕ್ಕಣಂಗೆ ಆಗೈತೆ ಅಂತ ಅಂದಿದ್ರು. ಅದಕ್ಕೆ ತಿರ್ಗಾ ನಾನು ಯಾರು ತಗೋ ಹಿಂಗೆ ಊದಿಸ್ಕೊಂಡಿದ್ದೆ. ಇವಾಗ ಮತ್ತೆ ಜಾಸ್ತಿ ಆಗೈತೆ ಇದೆ ನೋವಪ್ಪ. ಅಮ್ಮ, ಅಪ್ಪ. ಹೋಗತ್ತ, ದೇವ್ರಮ್ಮನು ಯಾವುದಾದ್ರೂ ಒಂದು ಕೊಡ್ತಾನೆ ಅಲ್ಲ. ನೋಡಿ ಇಷ್ಟೇನ, ಅವಳ ಪಾಪ ದುಡ್ಡು 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 ಅಂಬಾಳು. ಅವಳಿಗೆ ಇವತ್ತು ದೇವ್ರಮ್ಮನ ಆ ಪರಿಸ್ಥಿತಿ. ಇವನು ಹಿಂಗೆ ನೋಡಿರಿ ಹಿಂಗೆ. ಇವಾಗ ಹೆಂಗೆ ದುಡ್ಡು ಬಂದಾವೆ ಅಂತಿದ್ರಲ್ಲ ಯಾವುದಾನ. ನಾಕ ಬಂದವಂತೆ. ಯಾಕ ದೇವರು ಹಿಂಗೆ ಒಬ್ರಿಗೆ ಹಿಂಗೆ ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ ಕಣಕ್ಕ. ದುಡ್ಡು ಕಾಸು ಇಲ್ದರಿಗೆ ಆರೋಗ್ಯ ಕೊಡಲ್ಲ, ಆರೋಗ್ಯ ಎಲ್ಲ ಚೆನ್ನಾಗಿಲ್ದವ್ರಿಗೆ ಆರೋಗ್ಯ ಎಲ್ಲ ಚೆನ್ನಾಗಿರೋರಿಗೆ ದುಡ್ಡು ಕಾಸು ಇರಲ್ಲ, ದುಡ್ಡಿನ ಕೊರತೆ ಇರುತ್ತೆ, ನೆಮ್ಮದಿ ಇರಲ್ಲ. ಎಲ್ಲ ಇದ್ದು ಒಬ್ಬೊಬ್ರಿಗೆ ನೆಮ್ಮದಿ ಇರಲ್ಲ, ಆರೋಗ್ಯ ಇರಲ್ಲ. ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ ದೇವ್ರು, ಇಂಥವ್ರಿಗೆ ಅಂತಲ್ಲ ಕಣಕ್ಕ.
ಎಲ್ಲರಿಗೂ ಅಷ್ಟೇ. ನಾನಿನ್ನು ಎಲ್ಲ ಚೆನ್ನಾಗಾಯಿತು, ನಾವೆಲ್ಲ ಚೆನ್ನಾಗೇ ಇದ್ದೀವಿ, ಬಿಡು, ನನ್ನ ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ, ನನ್ನ ಗಂಡ ಚೆನ್ನಾಗಿ ನೋಡ್ಕೊಂತಾನೆ ಅಂಬೋದೊಂದು ಧೈರ್ಯದ ಮೇಲಿದ್ದೆ. ಇವಳು ಅವಳ ಬಂದು ನನಗೊಬ್ಳು ಮೂಲವಾದ್ಲು. ಯಾವುದಾದ್ರೂ ದೇವ್ರಮ್ಮನೊಂದು ಚಿಂತೆ ಕೊಟ್ಟಿರ್ತಾನಕ್ಕ. ಇಂಥವ್ರಿಗೆ ಚಿಂತೆ ಇಲ್ಲ ಯಾವುದು ಅಂತ ಅನ್ನೋ ಮಾತೇ ಇಲ್ಲ. ಅಷ್ಟೊಂದು ಶ್ರೀಮಂತರು ಅವರು, ಅಂಬಾನಿಯವರು. ಅವ್ರ ಮಗನಿಗೆ ಪಾಪ ಆರೋಗ್ಯ ಸಮಸ್ಯೆ ಅಂತೆ. ಹಾಗಾಗಿ ಅವ್ರಿಗೆ ಕೋಟಿಗಟ್ಟಲೆ ದುಡ್ಡು ಐತೆ. ಏನು ಮಾಡೋಕ್ಕಲ್ಲ, ದುಡ್ಡು ಅಂದ್ರೂ ಆರೋಗ್ಯ ಕೊಂಡ್ಕೊಂಬರೋಕ್ಕಾಗಲ್ಲ. ಎಷ್ಟೇ ಸಂಪಾದಿಸಿದ್ರೆ ಅಕ್ಕ ಹೊಟ್ಟಿಗೆ ತಿನ್ನೋದು ಅನ್ನನೇ. ನಾವು ಸತ್ತೋದಾಗ ಮಣ್ಣಿಗೆ ಉಣೋದು, ಇನ್ನೆಲ್ಗೂ ಹಾಕಲ್ಲ ಅಷ್ಟೇ. ಇನ್ನು ಎಷ್ಟೇ ದುಡ್ಡು ಐತೆ ಅಂತ ಹೇಳಿ ನಮ್ಮನೇನು ಹಂಗೆ ಇಕ್ಕಂಗೆ ಕೂತ್ಕೊಂಬಲ್ಲ ಎಲ್ಲೂ. ಏನು ಮಾಡೋಕ್ಕಲ್ಲ ಹಿಂಗೆ. ಈಗ ನೋಡು, ಇವ್ರಿಗೆ ಈ ಥರ, ಅವಳಿಗೆ ಹಂಗೆ. ಏನು ಮಾಡೋಣಕ್ಕ, ನಮಗೆ ಎಲ್ಲ ತೊಂದರೆಗಳು. ಅವ್ರಮ್ಮ ಹೆಂಗೆ ಅಂತಿತ್ತು, ನಾನು ನೋಡಕ್ಕೆ ಹೋಗಿದ್ನ ಎದ್ದಾಗ. ಇವಾಗ ನೋಡಮ್ಮ, ದುಡ್ಡು ಬರ್ತಾವೆ, ದೇವ್ರಮ್ಮನು ದುಡ್ಡು ಬರ್ಬೇಕಾದ್ರೆ ಇಂಥದ್ದು ಕೊಟ್ಟ, ಅವನಿಗೂ ಪಾಪ ಯಾಕೆ ಎದ್ದಾಗಿಂದ ಯಾವ್ದೇನು ಹೋಯ್ತಾ ಆಯ್ತಂತೆ ಅಂತ ಹೇಳ್ತಿತ್ತು. ಯಾಕನ ಪಾಪ ಅವ್ರಮ್ಮಯ್ಯ ಹಂಗಂತ ಮಾತಾಡ್ತಿತ್ತು. ಇವಾಗ ನೋಡಿ, ದುಡ್ಡು ಅಂತ ನಮ್ಮ ವಿಜಿ ಬೋಲ್ ಆಸೆ ಪಡಾಳು. ಅಮ್ಮ ನನಗೆ ದುಡ್ಡು ಬರ್ತಾವ ಕಣಮ್ಮ, ನಾನು ಒಳ್ಳೆ ಮನೆ ಕಟ್ತೀನಿ, ಹೆಂಗಿರ್ತೀನಿ, ನಾನೆಲ್ಲ ಒಡವೆ ಮಾಡಿಸ್ಬಿಡ್ತೀನಿ, ಹೆಂಗೆ ಏನು ಬೇಕಾದಂತ ತಗೊಂತೀನಿ, ಎಲ್ಲ ಸರಿಯಾದ ಮನೆ ಕಟ್ಟಿಸ್ತೀನಿ, ಎಲ್ಲನ ಮನೆಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಾಳು ಕಣಮ್ಮ. ದುಡ್ಡು ಬರೋದು ಹೊಲ್ದದ್ದು ಮಸ್ತಾಗೆ ಅಂತ ಹೇಳಾರು. ಆದರೆ ಇವಾಗ ಕೇಳಲ್ಲ. ಅವ್ರ ಗಂಡನ ಮನೆಯವರು ಏನೋ ಅವರು ಫೋನ್ ಮಾಡಿದ್ರಂತೆ, ತಕ್ರಾರು ಅರ್ಜಿ ಹಾಕ್ತೀವಿ ಅಂತ ಹೇಳಿ, ಇಲ್ಲಿ ಮಾಡಿಕೊಡ್ದು, ಇದು ನಮಗೂ ಸೇರಿದ್ದು ಅಂತ ಹೇಳಿ ಮಾಡ್ತೀವಿ ಅಂತ ಹೇಳ್ತಿದ್ರಂತೆ. ಅದು ಏನೇನಪ್ಪ, ನಾವು ಬಿಡತ್ಲಾಗೆ ಇನ್ನೇ ನೀವು ಮಾಡ್ಸಿರ ಇದಕ್ಕೆ. ಇವಾಗ ಹೆಂಗಂದ್ರು ನಾವೇ ನೋಡಬೇಕು ಅಂತ ಬಿಡು, ನಾವು ಕರ್ಕೊಂಬಂದು ನೋಡೋಣ ಅಂತಿದ್ವಿ. ಹೆಂಗದ್ದು ನೋಡ್ಕೊಳಂಗಾಗುತ್ತೆ ಅತ್ಲಾಗೆ ನಮಗೂ. ಬಿಡು, ಇವಾಗ ಇವರು ತಾಳಿ ಕಟ್ಟಿದ್ದಾರೆ ಅಂದಮೇಲೆ ಅಕ್ಕ ಇವ್ರದ್ದೇ, ಅವಳು ಪಾಪ ಅವಳ ಪಡೆಗೆ ಅವಳಿದ್ಲು, ಇವ್ರದ್ದೇ ತಪ್ಪದು. ಅವಳು ಮಾಡಿದ್ದು ತಪ್ಪೇನೆ. ನನ್ನ ಗಂಡ ಬಂದು ಹಿಂಗೆ ಹೇಳ್ದಾಗ, ಇಲ್ಲ ಕಣೆ ನೀನು ಹಿಂಗೆ ಮಾಡಬೇಡ, ಹಿಂಗೆ ಮಾಡ್ತಾ ಇದ್ದಾನೆ ನಿನ್ನ ಗಂಡ ಅಂತೇಳಿ ನನ್ನ ಹತ್ರ ಬಂದು ಹೇಳಿದ್ರೆ ನಾನು ಅವಾಗ ಬುದ್ಧಿ ಕಲಿಸ್ಕೊಂತ ಇದ್ದೆ. ಅವಳ ಕೈಯಾಗೂ ಇಲ್ಲ ಅಕ್ಕ ಬುದ್ಧಿ. ಇವಾಗ ನಿನ್ನ ಗಂಡನೇ ಮಾಡಿದ್ದು ಅಂತ ಹೇಳ್ತಾರಕ್ಕ ಎಲ್ಲನ. ಅವಳು ನನ್ನ ಹತ್ರ ಒಂದು ಮಾತು ಹೇಳಿದ್ರೆ, ನಿನ್ನ ಗಂಡ ಹಿಂಗೆ ಮಾಡ್ತಾ ಇದ್ದಾನೆ ಸುಗುಣ, ಹೇಳೆ ನಿನ್ನ ಗಂಡು ಒಂದು ಸ್ವಲ್ಪ ಬುದ್ಧಿವಾದನ ಅಂದಿದ್ರೆ ನಾನು ಹೇಳಿ ಅವತ್ತು ಬುದ್ಧಿ ಕಲಿಸ್ಕೊಂತಿದ್ದೆ ಅಕ್ಕ. ಅದೇ ನಮ್ಮ ಬುದ್ಧಿ ಕಲಿಸ್ಕೊಂತ ಇದ್ದೆ. ಏನು ಮಾಡೋಣ, ಅವರು ಹೇಳಲಿಲ್ಲ ಏನಿಲ್ಲ. ಇವತ್ತು ನೋಡಿ ಅಂಥದ್ದು ಇಬ್ಬರಳ್ಗೂ ಇವಾಗ ದುಡ್ಡು ಅಂಬರ್ ಇಬ್ಬರಳ್ಗೂ ಇವಾಗ ಕಾಯಿಲೆ. ಇವ್ನಿಗೆ ನೋಡಿರಿ ಇವಾಗ ಅದೇ ನಾವು ನೋಡಿ ಪಾಪ ಬಿದ್ದು ಆಡ್ತಾ ಇದ್ದಾನೆ, ಅದೇ ನಾವು ಅಂತ ಅವಳಿಗೆ ಬೇರೆ ಲೋಕ ಹೊಡೆದೈತೆ. ಅದಂತೂ ಬಿಡತ್ತ ಅಮ್ಮ ದೇವ್ರು. ಯಾವ್ದೇ ನಾವು ಅಂತೀರ ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ, ಅದೇ ನಾವು ಬರಬಾರ್ದು. ಇವಾಗ ಯಾವ ಮನುಷ್ಯರು ಹೆಂಗಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಒಂದು ಈಟೆ ಅದೇ ನಾವು ಅಂದರು ಆಸ್ಪತ್ರೆಗೆ ಕರ್ಕೊಂಡು ಒಳಕ್ಕೆ ಹೋಗೋಷ್ಟೊತ್ತರೊಳಗೆ ಇರಲ್ಲ. ಜಾಸ್ತಿ ಕರ್ಕೊಂಡು ಹೋಗ್ರಮ್ಮ ತಾಯಿ. ಸುಮ್ಮನಿರ್ರಿ, ಏನಾಗಲ್ಲ ಸುಮ್ಮನಿರ್ರಿ. ನಾನು ತಡ್ಕೊಂಬಕ್ಕಾಗ್ತಿಲ್ಲ ಸುಗುಣ, ಭಾಳ ಎದೆ ನೋವ್ತೈತೆ ಅಪ್ಪ. ಸುಗುಣ, ಅಲ್ಲಿ ಯಾವ ಆಟ್ಗಳಿಲ್ಲ ಕಣಮ್ಮ, ಆಂಬುಲೆನ್ಸಿಗೆ ಫೋನ್ ಮಾಡು. ಅತ್ತೆ ಬಾವಿ ಇರಬೇಕು, ಬಾವನ್ ಕರಿಯೋಗತ್ತೆ, ಬರುತ್ತೆ ನಂಗೆ ಅದೇ ನಾವು ಅಂತ ಹೇಳ್ತಾ ಇದ್ದಾನೆ. ಬಾರಪ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಕರಿಯತ್ತೆ. ನೋಡೋಣ ಅದಲ್ಲಿ ಬರ್ತಾರೇನ, ಇನ್ನೇನು ಮಾಡೋಣ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ನೋಡ್ಕೊಂಡು ಹಂಗೆ ಸುಮ್ಮನಿರನತ್ತೆ. ಹೋಗತ್ತೆ ಕರಿ, ತಡಿಯಮ್ಮ ಕರಿತೀನಿ, ಏನಂತ ನೋಡೋಣ ಅದಲ್ಲಿ. ಬಾರಪ್ಪ ಹೋಗೋಣ ಅಂತ ಕರಿತೀನಿ. ಅವ್ರಿಗೂ ಅಲ್ಲಿ ಬೇಜಾರಾಗ್ಯದ ಕಣಕ್ಕ. ಅವ್ರಿಗೊಂಥರ ಚಿಂತೆ, ಇವಾಗ ನಮ್ಗೊಂಥರ ಚಿಂತೆ. ಎಲ್ಲ ದೇವ್ರಮ್ಮನ ಎಲ್ಲ ಚಿಂತೆ ಕಂತೆ. ಈ ಜೀವನನೇ ಒಂದು ಚಿಂತೆ ಕಂತೆ ಆಗೈತಿ. ಜೀವನನೇ ಒಂಥರ ಚಿಂತೆ ಇದ್ದಂಗೆ. ಏನು ಮಾಡೋಕ್ಕಾಗಲ್ಲ, ಯಾವುದಾದ್ರೂ ಒಂದು ದೇವ್ರು ಕೊಟ್ಟಿರ್ತಾನೆ. ಏನು ಮಾಡೋದು ಏನು ಅನ್ನಂಗೆ ಆಗುತ್ತೆ. ಎಂಥ ಪರಿಸ್ಥಿತಿ ನಮಗೆ ಅಂಥದ್ದು ಬರುತ್ತಪ್ಪ ದೇವ್ರೇ ಅನಿಸುತ್ತೆ. ಸುಗುಣ ಅಮ್ಮ, ಯಾಕೋ ವರ್ಷ ಅವರು ತುಂಬ ಎದೆ ನೋವು ಅಂತ ಬಿದ್ದು ಉಲ್ಡಾಡ್ತಾ ಇದ್ದಾರೆ. ಯಾಕೋ ಫುಲ್ ಸಣ್ಣಕ್ಕೆ ಬೇರೆ ಆಗಿದ್ದಾರೆ. ಅದೇನಾಗೈತೆ ಅಂತಲೇ ಗೊತ್ತಾಗ್ತಿಲ್ಲ. ನೋಡ್ರಿ, ಇಬ್ಬರು ದುಡ್ಡು ಅಂತ ಹೇಳಿ ದುಡ್ಡಿಗಾಗಿನ ವರ್ಷ ಅವರು ಹಂಗೆ ಆಡಿದ್ರು, ಅವರು ಹಂಗೆ ಆಡಿದ್ಲು, ಅವಳು ಹಂಗೆ ಆಡಿದ್ಲು, ಅವಳು ದುಡ್ಡು ಅಂತ ಹೇಳಿ ಹೆಂಗೆ ಮರಿದ್ಲು. ಇವತ್ತು ಅವಳಿಗೂ ದೇವ್ರಮ್ಮನೆ ಅಂತ ಪರಿಸ್ಥಿತಿ ಕೊಟ್ಟ. ಇವರು ಹಂಗೆ ದುಡ್ಡು ಬಂತು ವಿಜಿದು, ಇನ್ನು ನನಗೆ ಯಾವುದೂ ಇದಿಲ್ಲ, ಹೆಂಗೆ ಬೇಕಾದರೂ ಇರ್ಬೋದು, ಇಬ್ರು ಚೆನ್ನಾಗಿ ನೋಡ್ಕೊಂಡು ನಾವು ಇಪ್ಪಟ್ಟು ಹೆಂಗೆ ಬೇಕಾದ್ರೂ ಇರ್ಬೋದು ಕಣೆ ಸುಗುಣ ಅಂತ ಹೇಳಿದವರು ಇವಾಗ ಇವರಿಗೆ ಅದೇ ನಾವು ಆರೋಗ್ಯ ಸಮಸ್ಯೆ ಬಂತು ಅಂತಂದರೆ ಎಷ್ಟೇ ದುಡ್ಡಿದ್ರು ಏನು ಪ್ರಯೋಜನ ಇಲ್ಲ. ಆರೋಗ್ಯನೇ ಭಾಗ್ಯ. ಆರೋಗ್ಯನೇ ಎಲ್ಲನ ನಮಗೆ. ಆರೋಗ್ಯ ಇದ್ರೇ ಎಲ್ಲ ಮಾಡೋದಕ್ಕಾಗೋದು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.